ಎಸ್ ಜೈ ಹಿಂದ್ ಫ್ರೆಂಡ್ಸ್. ಒನ್ಸ್ ಅಗೇನ್ ನಿಮ್ಗೆಲ್ಲರಿಗೂ ವಿಶ್ವಾಸ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಮತ್ತೊಮ್ಮೆ ವಿಶ್ವಾಸ್ ಕೆರಿಯರ್ ಅಕಾಡೆಮಿ ವತಿಯಿಂದ ಕೆಲವೊಂದು ಇನ್ಫಾರ್ಮೇಶನ್ ನಿಮಗೆ ನಾವು ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು, ಬಹಳಷ್ಟು ಯುವಕರು 10th ಅಥವಾ PUC ಮುಗಿಸಿಬಿಟ್ಟು ಯಾವುದೇ ರೀತಿ ಅವೇರ್ನೆಸ್ ಇರಲಾರದ ಕಾರಣಕ್ಕಾಗಿ ಯಾವುದೋ ಒಂದು ದಿನನಿತ್ಯದ ಚಲಾವಣೆಗೋಸ್ಕರ ಸಿಗ್ತಕ್ಕಂತ ಒಂದು ಕಾರ್ಯ ಅನ್ಬೋದು ಅಥವಾ ಒಂದು ಜಾಬ್ ಅನ್ಬೋದು, ಅದನ್ನ ಮಾಡ್ತಾ ಇದ್ದಾರೆ. ಬಟ್ ಅದರ ಬಗ್ಗೆ ನೀವು 10th ಆಗಿರ್ಲಿ ಅಥವಾ PUC ಆಗಿರ್ಲಿ, ಅದ್ರ ಮೇಲೆ ಬಹಳಷ್ಟು ಅಪರ್ಚುನಿಟಿಗಳು ಡಿಫೆನ್ಸ್ ಫೋರ್ಸಸ್ಗಳ ಒಳಗೆ ನಿಮ್ಗೆ ಸಿಗ್ತಿದ್ದಾವೆ. ನೀವು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಆ ಒಂದು ಉದ್ದೇಶದಿಂದ ಯಾರಿಗೆಲ್ಲ ಈ ವಿಷಯದ ಬಗ್ಗೆ ಮಾಹಿತಿ ಇಲ್ಲವಲ್ಲ, ಈ ವಿಡಿಯೋ ಮುಖಾಂತರ ನಿಮಗೆ ಬಹಳಷ್ಟು ವಿಷಯ ತಿಳ್ಕೋಬಹುದಾಗಿದೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಯು ವಾಂಟ್ ಟು ಜಾಯಿನ್ ಇನ್ ಡಿಫೆನ್ಸ್ ಫೋರ್ಸಸ್. ನಿಮಗೆಲ್ಲರಿಗೂ ಡಿಫೆನ್ಸ್ ಫೋರ್ಸಸ್ ಸೇರೋ ಇಚ್ಛೆ ಇದೆಯಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ವಿಚ್ ಆರ್ ದಿ ಅಪರ್ಚುನಿಟೀಸ್ ಆರ್ ಇನ್ ಡಿಫೆನ್ಸ್ ಫೋರ್ಸಸ್ ಫಾರ್ 10th ಆರ್ 12th ಪಾಸ್ಡ್ ಕ್ಯಾಂಡಿಡೇಟ್ಸ್. ನೀವು ನೋಡತ್ತೀರಿ, 12th ಅಥವಾ 10th ಪಾಸ್ ಆದಂತ ಅಭ್ಯರ್ಥಿಗಳಿಗಾಗಿ ಯಾವೆಲ್ಲ ಆಪರ್ಚುನಿಟಿಗಳು ನಿಮ್ಗೆ ಡಿಫೆನ್ಸ್ ಫೋರ್ಸಸ್ ಒಳಗೆ ಸಿಗ್ತಾವ ಅಂತ ಹೇಳಿ ನೋಡ್ಬೋದು ನಾವು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಆಪರ್ಚುನಿಟೀಸ್ ಇನ್ ಡಿಫೆನ್ಸ್. ಬಹಳಷ್ಟು ಜನಕ್ಕೆ ಇದು ಗೊತ್ತು ಇರಬಹುದು, ಬಟ್ ಇನ್ನೂ ಬಹಳಷ್ಟು ಜನಕ್ಕೆ ಇದು ಗೊತ್ತು ಇಲ್ಲ. ಆ ಕಾರಣಕ್ಕಾಗಿ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಡಿಫೆನ್ಸ್ ಫೋರ್ಸಸ್ ಒಳಗೆ ಯಾವೆಲ್ಲ ಆಪರ್ಚುನಿಟಿ, ಡಿಫೆನ್ಸ್ ಒಳಗೆ ಯಾವ್ಯಾವ ರೀತಿ ಡಿಪಾರ್ಟ್ಮೆಂಟ್ಗಳದಾವ್ ನೀವು ನೋಡ್ಬೋದು ಇಲ್ಲಿ. ಮೊದಲನೇದಾಗಿ ಇಂಡಿಯನ್ ಆರ್ಮಿ, ಎರಡನೇದು ನೇವಿ, ಇಂಡಿಯನ್ ಏರ್ ಫೋರ್ಸ್, ಅದೇ ರೀತಿ ಇಂಡಿಯನ್ ಕೋಸ್ಟ್ ಗಾರ್ಡ್, ಪ್ಯಾರಾಮಿಲಿಟರಿ ಫೋರ್ಸಸ್. ಸ್ನೇಹಿತರೆ, ಬಹಳಷ್ಟು ಜನಕ್ಕೆ ನಿಮಗೆ ಗೊತ್ತೈತಿ ಆರ್ಮಿ, ಏರ್ ಫೋರ್ಸ್, ನೇವಿ, ಕೋಸ್ಟ್ ಗಾರ್ಡ್, ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತೇಳಿ. ಯಾರಿಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ತಿಳ್ಕೊಡ್ರಿ. ಡಿಫೆನ್ಸ್ ಒಳಗೆ ಬರ್ತಕ್ಕಂತ ಇವು ಪಾರ್ಟ್ಗಳು ಅದಾವು. ಈ ಡಿಪಾರ್ಟ್ಮೆಂಟ್ ಒಳಗೆ ನೀವು ಸೇರ್ಬಹುದಾಗೈತಿ. ಯಾವ ರೀತಿ ಯಾವ ಡಿಪಾರ್ಟ್ಮೆಂಟ್ ಒಳಗ ನಿಮಗ್ ಸೇರ್ಲಾಕ ಅವಕಾಶ ಸಿಗತೈತೆ ಅನ್ನೋದ್ರ ಬಗ್ಗೆ ನಾ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡತ್ತೀರಿ, ಪ್ರತಿಯೊಂದರದ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನೋಡ್ಬೋದು ಫ್ರೆಂಡ್ಸ್, ನೀವು ಇಂಡಿಯನ್ ಆರ್ಮಿ ಅಂದ್ರ ನಿಮ್ಗೆ ಗೊತ್ತಿದ್ದಂಗ ನಮ್ಮ ಭಾರತ ದೇಶದೊಳಗ ಭೂದಳ, ಜಲದಳ, ವಾಯುದಳ ಅಂತ ಕೆಲವೊಂದು ಫೋರ್ಸಸ್ಗಳು ಅದಾವು. ಅದ್ರೊಳಗ ಒಂದ ಇಂಡಿಯನ್ ಆರ್ಮಿ ಭೂದಳ ಒಳಗೆ ವರ್ಕ್ ಮಾಡ್ತೈತಿ. ನೀವು ನೋಡ್ತಾ ಇರೋದು ಗ್ರೌಂಡ್ ಡಿಫೆನ್ಸ್ ಅಂಡ್ ಆಪರೇಷನ್ಸ್ ಅಂತ ಹೇಳಿ. ಅದೇ ರೀತಿ ನೇವಿ ಮ್ಯಾರಿಟೈಮ್ ಡಿಫೆನ್ಸ್ ಅಂಡ್ ಆಪರೇಷನ್ಸ್ ಅಂತ ಹೇಳಿ ಇದೆ. ಅದೇ ರೀತಿ ಏರ್ ಫೋರ್ಸ್ ಆಗಿರಬಹುದು, ವಾಯುದಳ ಅಂತೀವಿ ನಾವು, ಕೋಸ್ಟ್ ಗಾರ್ಡ್ ಆಗಿರಬಹುದು, ಪ್ಯಾರಾಮಿಲಿಟರಿ ಫೋರ್ಸಸ್. ಇಲ್ಲಿ ನೋಡ್ತಾ ಇರ್ಬೋದು, ಪ್ಯಾರಾಮಿಲಿಟರಿ ಫೋರ್ಸಸ್ ಒಳಗೆ ಬಹಳಷ್ಟು ವಿವಿಧವಾದ ಡಿಪಾರ್ಟ್ಮೆಂಟ್ಗಳು ಅದಾವು. ನೀವು ನೋಡ್ಬೋದು, ಈ ಪ್ಯಾರಾಮಿಲಿಟರಿ ಫೋರ್ಸಸ್ ಏನೈತಪ್ಪ ಅಂದ್ರೆ ಇವೆಲ್ಲ ಫೋರ್ಸಸ್ಗಳಿಗೆ ಸಪೋರ್ಟಿವ್ ಇರ್ತಕ್ಕಂಥ ಬೇರೆ ಬೇರೆ ರೀತಿ ಕಾರ್ಯಗಳನ್ನ ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ಗಳು ಈ ಒಂದು ಪ್ಯಾರಾಮಿಲಿಟರಿ ಫೋರ್ಸಸ್ ಒಳಗೆ ಅದಾವು. ಅದು ಇಂಟರ್ನಲ್ ಸೆಕ್ಯೂರಿಟಿ ಅಂಡ್ ಸಪೋರ್ಟ್ ಅಂತ ನಾವು ಹೇಳ್ತೀವಿ. ಮುಂದೆ ನೋಡೋಣ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಆರ್ಮಿ ಒಳಗೆ ಅಪರ್ಚುನಿಟಿಗಳು ಬಹಳಷ್ಟು ಅದಾವು. ಅದ್ರ ಮೇಲೆ ನಾನು ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ 10th ಅಥವಾ PUC ಮೇಲೆ ಸಿಗತಕ್ಕಂತ ಅಪರ್ಚುನಿಟಿ ಬಗ್ಗೆ ಮಾತ್ರ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೊದಲನೇದಾಗಿ 10th ಸೋಲ್ಜರ್ GD ಅಂತ ಹೇಳೈತಿ, ಅಂದ್ರೆ ಜನರಲ್ ಡ್ಯೂಟಿ ಅಂತ ಹೇಳ್ಬೋದು. ಇದು 10th ಮೇಲೆ ನೀವು ಅಪ್ಲಿಕೇಶನ್ ಕಾಲ್ಫಾರ್ಮ್ ಆಗಿರ್ತದ. 10th ಮೇಲೆ ನೀವು ಅಪ್ಲಿಕೇಶನ್ ಹಾಕಬಹುದಾಗಿರ್ತದ. ಅದೇ ರೀತಿ ಟ್ರೇಡ್ಸ್ಮ್ಯಾನ್ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನಿಮ್ಗ 8th ಮೇಲೆ ಕೂಡ ನಿಮ್ಗೆ ಹಾಕುವಂತ ಅವಕಾಶಗಳು ಸಿಗ್ತಾವ ಫ್ರೆಂಡ್ಸ್. ಸೊ ಇಲ್ಲ ಅಂದ್ರೂ 10th ಮೇಲೆ ಕೂಡ ನೀವು ಹಾಕಬಹುದು. ಇವು ಎರಡು ಅಪರ್ಚುನಿಟಿ ನಿಮಗೆ 10th ಮೇಲೆ ಸಿಗ್ಲಾಕತ್ತಾವು.
ಸೊ ಜನರಲ್ ಡ್ಯೂಟಿ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗ ಜನರಲ್ ಆಗಿ ಕೆಲವೊಂದಿಷ್ಟು ಟಾಸ್ಕ್ಗಳು ನಿಮ್ಗೆ ಅಸೈನ್ ಅದು ಮಾಡ್ತಾರೋ. ಪ್ರತಿಯೊಂದು ಯಾವುದೇ ಒಂದು ನಿಮ್ ಟ್ರೈನಿಂಗ್ ಪೀರಿಯಡ್ ನಂತರ ನಿಮ್ಗೊಂದು ಕೆಲವೊಂದು ರೆಜಿಮೆಂಟ್ಗಳಿಗೆ ನಿಮ್ಗೊಂದು ಪೋಸ್ಟಿಂಗ್ ಆಗ್ತದ. ಅಲ್ಲಿ ಹೋದಾಗ ನಿಮಗ ಜನರಲ್ ಆಗಿ ಡ್ಯೂಟಿ ಡ್ರೈವರ್ ಆಗಿರ್ಬೋದು, ಸ್ಟೋರ್ ಕೀಪರ್ ಆಗಿರಬಹುದು, ಗನ್ ಮ್ಯಾನ್ ಆಗಿರಬಹುದು, ಈ ರೀತಿ ವಿವಿಧವಾದ ಕಾರ್ಯಗಳನ್ನ ನಿಮ್ಗೆ ಮಾಡಕ್ಕಲ್ಲಿ ಅವಕಾಶಗಳು ಸಿಗ್ತಾವ. ಟ್ರೇಡ್ಸ್ಮ್ಯಾನ್ ಅಂದಾಗ ಕೆಲವೊಂದಿಷ್ಟು ನೀವು ಡಿ ಗ್ರೂಪ್ ಅಂತ ಮೆನ್ಷನ್ ಮಾಡಬಹುದು. ಲೈಕ್ ವಾಷರ್ ಮ್ಯಾನ, ಪ್ಲಂಬರ್ ಅಥವಾ ಸಫಾಯಿ ವಾಲ, ಈ ತರ ಬಹಳಷ್ಟು ಕೆಲವೊಂದಿಷ್ಟು ಡಿ ಗ್ರೂಪದ ಜಾಬ್ಗಳು ನಿಮ್ಗಲ್ಲಿ ಸಿಗ್ತಾವ. ನೆಕ್ಸ್ಟ್ ಇಲ್ಲಿ ನೋಡ್ತಿರೋದು ಫ್ರೆಂಡ್ಸ್ ನೀವು 12th ಅಂತ ಹೇಳಿ. 12th ಅಂದ್ರೆ PUC ಸೆಕೆಂಡ್ ಇಯರ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಿಗತಕ್ಕಂಥ ಆಪರ್ಚುನಿಟಿಗಳು. ಇಲ್ಲಿ ನೋಡ್ತಿರ್ಬೋದು ನೀವು ಆರ್ಮಿ ಒಳಗ ಆರ್ಟ್ಸ್, ನಾವು 12th ಒಳಗ ಬೇರೆ ಬೇರೆ ಸ್ಟ್ರೀಮ್ಗಳು ಇರ್ತಾವ. ಆರ್ಟ್ಸ್, ಕಾಮರ್ಸ್ ಮತ್ತ ಸೈನ್ಸ್ ಅಂತ ಹೇಳ್ಕಿಸಿಂದ ಇಲ್ಲಿ ನಮಗ್ ಸಿಗ್ತಕ್ಕಂಥ ಕಾಮರ್ಸ್ ಮತ್ತ ಅಥವಾ ಸೈನ್ಸ್ ಮೇಲೆ ಮಾತ್ರ ನಿಮಗ 12th ಮೇಲೆ ಆರ್ಮಿ ಒಳಗ್ ನಿಮಗ ಬೇರೆ ರೀತಿ ಒಂದ ಅವಕಾಶಗಳು ಸಿಗ್ತಾವ. ಇಲ್ಲಿ ನೋಡ್ರಿ, ಸೈನ್ಸ್ ಮೇಲೆ ನಿಮಗ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಸಿಗ್ತದ, ಟೆಕ್ನಿಕಲ್ ಅಂತ ಸಿಗ್ತದ, ಕ್ಲರ್ಕ್. ನೀವು ಆರ್ಟ್ಸ್ ಕಾಮರ್ಸ್ ಒಳಗ ಹೇಳ್ಬೇಕಪ್ಪ ಅಂದ್ರ ಮೆಥಮೆಟಿಕಲ್ಸ್ ಕೆಲವೊಂದ್ ಸಬ್ಜೆಕ್ಟ್ ಮೆಡಿಟರಿ ಐತಿ. ನೀವು ಅದ್ರೊಳಗ ಸಬ್ಜೆಕ್ಟ್ ಇತ್ತಪ್ಪ ಅಂತ ನೀವು ಕ್ಲರ್ಕಿಗೆ ಹಾಕಬಹುದಾಗುತ್ತೆ. ಬಟ್ ಸೈನ್ಸ್ ಮೇಲೆ ಆಲ್ಮೋಸ್ಟ್ ಇವು ಮೂರಕ್ಕೂ ನೀವು ಅಪ್ಲಿಕೇಶನ್ ಹಾಕಕ ಎಲಿಜಿಬಲ್ ಇರ್ತೀರಿ. ಎಸ್ ಫ್ರೆಂಡ್ಸ್, ನಿಮ್ಗೆ ನಾ ಹೇಳೋದು ಕೆಲವೊಂದಿಷ್ಟು ಅರ್ಥ ಆಗತೈತಿ. ಇನ್ಫಾರ್ಮೇಶನ್ ನಿಮಗೆ ಸಿಗೋದು ಬೆಸ್ಟ್ ಆಗಿರಬಹುದು. ಇದ್ರದಿಂದ ನಿಮಗೆ ಬಹಳಷ್ಟು ಲಾಭ ಆಗೋದೈತಿ. ಯಾರಿಗೆಲ್ಲ ಗೊತ್ತಿಲ್ಲಲ್ಲ, ಇದನ್ನ ನೀವು ಸದುಪಯೋಗ ಪಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟ ಫ್ರೆಂಡ್ಸ್, ಇಲ್ಲಿ ನೋಡತ್ತೀರಿ ನೀವು ನೇವಿ. ನೇವಿ ಒಳಗೆ ಸಿಗ್ತಕ್ಕಂಥ ಅಪರ್ಚುನಿಟಿಗಳು 10th ಮತ್ತು 12th ಮೇಲೆ. 10th ಮೇಲೆ ಮೆಟ್ರಿಕ್ ರಿಕ್ರೂಟ್, MR ಅಂತ ಹೇಳ್ತೀವಿ ನಾವು. ಮೆಕ್ರಿಕ್ರೂಟ್ ಇದು ಕೂಡ ಒಂದ್ ರೀತಿ ಸ್ಟೇವರ್ಡ್, ಲೈಕ್ ಇದು ಕೂಡ ಒಂದು ಡಿ ಗ್ರೂಪ್ ಲೆವೆಲ್ದ ಒಂದು ಜಾಬ್ ನಿಮಗ ನೇವಿ ಒಳಗೆ ಸಿಗ್ತದ. ಅದೇ ರೀತಿ 12th ಮೇಲೆ ಬಂದಾಗ SSR, ಸೀನಿಯರ್ ಸೆಕೆಂಡರಿ ರಿಕ್ರೂಟ್ ಅಂತ ಹೇಳ್ಬೋದು. ಅದೇ ರೀತಿ ಆರ್ಟಿಫಿಷಿಯರ್ ಅಪ್ರೆಂಟಿಸ್ ಅಂತ ಹೇಳಿ ಬರ್ತದ. ಇವೆರಡೂ ಕೂಡ ನೀವು 12th ಸೈನ್ಸ್ ಮೇಲೆ ಹಾಕ್ಬೇಕಾಗ್ತೈತಿ ಫ್ರೆಂಡ್ಸ್. ಸೈನ್ಸ್ ನೀವು ನೋಡ್ತಿರ್ಬೋದು, ಯಾವುದ್ರೇ ಆರ್ಟ್ಸ್ ಅಥವಾ ನಿಮಗೆ ಯಾವುದೇ ರೀತಿ ಆರ್ಟ್ಸ್ ಕಾಮರ್ಸ್ ಮೇಲ್ಕಿಂತಲೂ ಸೈನ್ಸ್ ಮೇಲೆ ಬಹಳಷ್ಟು ಅಪರ್ಚುನಿಟಿಗಳು ನಿಮಗೆ ಇಲ್ಲಿ ಸಿಗ್ತಾವ ಫ್ರೆಂಡ್ಸ್. ನೇವಿ ಒಳಗ ಬಹಳಷ್ಟು ನಾ ಹೇಳ್ತಿರೋದು ನಿಮಗೆ ಎರಡು ಬಗ್ಗೆ, SSR ಒಂದು, ಆರ್ಟಿಫಿಷಿಯರ್ ಅಪ್ರೆಂಟಿಸ್ ಬಗ್ಗೆ. ನೀವು ಎರಡೂನು ಸದುಪಯೋಗ ಪಡಿಸ್ಕೋಬಹುದು ಫ್ರೆಂಡ್ಸ್. ನೆಕ್ಸ್ಟ್ ಏರ್ ಫೋರ್ಸ್ ಫ್ರೆಂಡ್ಸ್, ನೀವಿಲ್ಲಿ ನೋಡತ್ತೀರಿ ಏರ್ ಫೋರ್ಸ್ ಬಗ್ಗೆ. ನಿಮ್ಗೆ ಗೊತ್ತಿದ್ದಂಗ ಬಿಫೋರ್ ಲಾಕ್ಡೌನ್ ಅಂದ್ರೆ ಒಂದು 4 ವರ್ಷ ಹಿಂದ್ಗಡೆ ಲಾಕ್ಡೌನ್, ಕೊರೋನಾಗೋಸ್ಕರ ಲಾಕ್ಡೌನ್ ಆಗಿತ್ತಲ್ಲ. ಲಾಕ್ಡೌನ್ ಕಿಂತ ಮುಂಚೆ ಏರ್ಫೋರ್ಸ್ ಒಳಗ ಜಾಬ್ ಕನ್ಫರ್ಮ್ ಆಗ್ತಿತ್ತು. ಅವಾಗ ಯಾವ ರೀತಿ ಕನ್ಫರ್ಮ್ ಆಗ್ತಿತ್ತು ಅಂದ್ರೆ ಇಲ್ಲಿ ನೋಡ್ಬೋದು, ಎಕ್ಸ್ ಮತ್ತು ವಾಯ್ ಗ್ರೂಪ್ ಅಂತ ಹೇಳಿ ನಿಮ್ಗೆ ಕನ್ಸತೈತಿ. ಆ ಟೈಮ್ದಾಗ ನೋಟಿಫಿಕೇಶನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಿದ್ರು, ಎಕ್ಸ್ ಅಥವಾ ವಾಯ್ ಗ್ರೂಪಿಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ರೀತಿ ಇರ್ತೈತೆ ಅಂತ ಹೇಳಿ. ಬಟ್ ಆಫ್ಟರ್ ಲಾಕ್ಡೌನ್ ರೀಸೆಂಟ್ ಆಗಿ ಏನ್ ಯಾವ್ದೇ ರೀತಿ ಏರ್ಫೋರ್ಸ್ ರಿಕ್ರೂಟ್ ಆಗ್ಲಕತ್ತಾವಲ್ಲ, ಅದು YX ಅಂತೇಳಿ ಎಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಲೈಕ್ ಒಂದು ಆಫ್ಟರ್ 10th ಇಂಗ್ಲಿಷ್ ಸಬ್ಜೆಕ್ಟ್ ಮೆಡಿಟರಿ ಅಂತ ಹೇಳಿ ಬರ್ತದ, ಅಂದ್ರೆ ವಾಯ್ ಗ್ರೂಪ್ ಅಂತ ಹೇಳ್ಬೋದು ನಾವು. ಸೈನ್ಸ್ ಮೇಲೆ ನಿಮಗ ಇಲ್ಲಿ ಎಕ್ಸ್ ಗ್ರೂಪ್ ಅಂತ ಹೇಳಿ ಬರ್ತದ. ಇಲ್ಲಿ ನೋಡ್ರಿ, ಆರ್ಟ್ಸ್ ಕಾಮರ್ಸ್ ಸೈನ್ಸ್ ನೀವು ಇಲ್ಲಿ ವಾಯ್ ಗ್ರೂಪಿಗೆ ಹಾಕ್ಬೋದಾಗೈತಿ. ಸೈನ್ಸ್ ಮೇಲೆ ಮಾತ್ರ ನೀವು ಎಕ್ಸ್ ಗ್ರೂಪಿಗೆ ಹಾಕ್ಬೇಕಾಗ್ತದ. ಇನ್ನು ಆರ್ಟ್ಸ್ ಕಾಮರ್ಸ್ ವಾಯ್ ಗ್ರೂಪಿಗೆ ಯಾವ ರೀತಿ ಹಾಕ್ಬೇಕಪ್ಪ ಅಂದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ನಿಮಗೆ ಕಂಪಲ್ಸರಿ ಇರ್ಬೇಕತ್ತ. ಅದ್ರೊಳಗೆ ನಿಮಗೆ 50% ನಿಮಗೆ ಅಗ್ರಿಗೇಟ್ ತೊಗೊಂಡಿರ್ಬೇಕು. ಅದೇ ರೀತಿ ಇಂಗ್ಲಿಷ್ ಒಳಗೆ ಕೂಡ ನೀವು 50% ನೀವು ಮಾರ್ಕ್ಸ್ ಅನ್ನ ಸೆಕ್ಯೂರ್ ಮಾಡಿದ್ರೆ ಮಾತ್ರ ನೀವು ಆರ್ಟ್ಸ್ ಅಥವಾ ಕಾಮರ್ಸ್ ಕ್ಯಾಂಡಿಡೇಟ್ಸ್ ಕೂಡ ಹಾಕ್ಬೋದಾಗೈತಿ. ಇಲ್ಲಿ ನೋಡ್ಬೋದು ನೀವು ವಾಯ್ ಗ್ರೂಪ್ ಒಳಗೆ ಯಾವ ರೀತಿ ಅಂದ್ರೆ ಮ್ಯೂಸಿಷಿಯನ್ ಆಗಿರ್ಬೋದು, ಮೆಡಿಕಲ್ ಅಸಿಸ್ಟೆಂಟ್ ಆಗಿರ್ಬೋದು, ಈ ರೀತಿ ನಿಮ್ಗೆ ಒಂದು ಅವಕಾಶ ಅಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಒಳಗೆ ಈ ರೀತಿ ಒಂದು ನಿಮ್ಮದು ರೋಲ್ ಆಗಿರ್ತೈತಿ. ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ಎಕ್ಸ್ ಗ್ರೂಪ್ ದವರಿಗೆ ಟೆಕ್ನಿಕಲ್ ರೋಲ್ಸ್ ಅಂತ ಹೇಳ್ಬೋದು. ಇದಕ್ಕಿಂತಲೂ ಕೆಲವೊಂದು ಹೈಯರ್ ಆಪರ್ಚುನಿಟಿ ನಿಮಗೆ ವರ್ಕ್ ನಿಮಗಲ್ಲಿ ಸಿಗ್ತೈತೆ ಫ್ರೆಂಡ್ಸ್. ಎಸ್ ನೇವಿ, ನೇವಿಕ್ ಅಂತ ಹೇಳ್ಬೋದು. ನೇವಿ ಇಲ್ಲಿ ಕೂಡ ನಿಮ್ಗೊಂದು ಅವಕಾಶ ಸಿಗತೈತಿ, ಅಥವಾ ಕೋಸ್ಟ್ ಗಾರ್ಡ್ ಅಂತ ಹೇಳ್ಬೋದು ನಾವಿಲ್ಲಿ. ಕೋಸ್ಟ್ ಗಾರ್ಡ್ ಒಳಗ ನೇವಿಕ್ ಅಂತ ಹೇಳಿ ಬರ್ತದ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಕೋಸ್ಟ್ ಗಾರ್ಡ್ ಒಳಗ ನಿಮಗೆ ಸಿಗ್ತಕ್ಕಂತ ಆಪರ್ಚುನಿಟಿ ಎರಡು ಅದಾವ, 10th ಮೇಲೆ ಮತ್ತು 12th ಮೇಲೆ. 10th ಮೇಲೆ ನೀವು ನೋಡತ್ತೀರಿ ನೇವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ ಕೆಲವೊಂದು ಕನ್ಫರ್ಮ್ ಆಗ್ತದ. ಅದೇ ರೀತಿ ನೇವಿಕ್ GD ಅಂತೇಳಿ 12th ಮೇಲೆ ನಿಮಗೆ
ಸಿಗ್ತದ. ಫ್ರೆಂಡ್ಸ್ ನಿಮ್ಗೆ ಗೊತ್ತಿದ್ದಂಗೆ ನಾನು ಲಾಸ್ಟ್ ವಿಡಿಯೋ ಒಳಗ ನಿಮ್ಗ ಕೋಸ್ಟ್ ಗಾರ್ಡ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಅದು ಇವ್ರ ಮೇಲೆ ಐತಿ ಫ್ರೆಂಡ್ಸ್. ಆಲ್ರೆಡಿ ನಿಮ್ಗ ಫೆಬ್ರವರಿ 11ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ ಅಂತ ಹೇಳಿ ಲಾಸ್ಟ್ ವಿಡಿಯೋ ಒಳಗೆ ನಿಮಗೆ ಹೇಳಿದೆ. ಈ ಅಪರ್ಚುನಿಟಿ ನಿಮಗೆ 10th ಅಥವಾ PUC ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಿಗ್ತದ. ಇದನ್ನ ಸದುಪಯೋಗ ಪಡಿಸ್ಕೋಬಹುದು ಫ್ರೆಂಡ್ಸ್. ಇದನ್ನ ಯೂಸ್ ಮಾಡ್ಕೊಡ್ರಿ. ಅದೇ ರೀತಿ ಮುಂದಿಂದ ನೀವು ನೋಡ್ತಿರ್ಬೋದು ಪ್ಯಾರಾಮಿಲಿಟರಿ ಫೋರ್ಸ್. ನಾನು ಇಲ್ಲಿ ಕೆಲವೊಂದಿಷ್ಟು ಮೆನ್ಷನ್ ಮಾಡಿದ್ದೀನಿ. ಪ್ಯಾರಾಮಿಲಿಟರಿ ಫೋರ್ಸಸ್ ಅಂದ್ರ ನಿಮ್ಗೆ ಗೊತ್ತಿದ್ದಂಗ BSF, CISF, CRPF, ITBP, ಅಸ್ಸಾಂ ರೈಫಲ್, SSB ಈ ರೀತಿ ಕೆಲವೊಂದಿಷ್ಟು ಎಲ್ಲಾನು ಕೂಡಿಕೆಶಿಂದ ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತ ನಾವು ಹೇಳಬಹುದು. ಫ್ರೆಂಡ್ಸ್ ನಿಮ್ಗೆ ಗೊತ್ತಿದ್ದಂಗ 10th ಮೇಲೆ ಮತ್ತು 12th ಮೇಲೆ ಇಲ್ಲಿ ಕೂಡ ನೀವು ಎಲಿಜಿಬಲ್ ಇರ್ತೀರಿ. ಅಪ್ಲಿಕೇಶನ್ ಹಾಕಿಗೆ ತಯಾರಿ ಮಾಡ್ಬೋದಾಗೈತಿ. ನೋಡ್ರಿ ಇಲ್ಲಿ 10th ಮೇಲೆ ನಿಮಗೆ ಸಿಗ್ತಕ್ಕಂಥ ಅಪರ್ಚುನಿಟಿ ಯಾವಪ್ಪ ಅಂದ್ರ SSC GD ಅಂತ ಹೇಳಿ ಬರ್ತದೆ. ಜನರಲ್ ಡ್ಯೂಟಿ SSC GD ಅಂತೇಳಿ. SSC GD ಒಳಗೆ ಇವೆಲ್ಲ ಬರ್ತಾವ. ನಿಮಗೆ ಅಪ್ಲಿಕೇಶನ್ SSC GD ಅಂತ ಕಾಲ್ಫಾರ್ಮ್ ಆಗ್ತದ. ಅದ್ರೊಳಗೆ ನೀವು BSF ಹಾಕ್ಬೋದು, CISF ಹಾಕ್ಬೋದು. ಇವೆಲ್ಲದಕ್ಕೂ ನೀವು ಮೆನ್ಷನ್ ಮಾಡ್ಬೇಕಾಗ್ತದೆ. ಕೆಲವೊಂದಿಷ್ಟು ಪ್ರಿಫರೆನ್ಸಸ್ಗಳು ನೀವು ಅಪ್ಲಿಕೇಶನ್ ಹಾಕುವಾಗ ಕೊಡ್ಬೇಕಾಗ್ತದೆ. ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಿ ಅದ್ರ ಮೇಲೆ ನಿಮ್ದು ಎಕ್ಸಾಮ್ ಮೇಲೆ, ನಿಮ್ ಫಿಸಿಕಲ್ ಮೇಲೆ, ನಿಮ್ದು ವೇಕೆನ್ಸಿ ಮೇಲೆ ನಿಮ್ಗೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಇರ್ತೈತಿ ಫ್ರೆಂಡ್ಸ್. ಇದು ಬರ್ತಕ್ಕಂಥದ್ದು ನಿಮ್ಗೆ ಯಾವ್ದಪ್ಪ ಅಂದ್ರೆ 10th ಬೇಸ್ ಮೇಲೆ ನಿಮ್ಗೆ ಸಿಗತೈತಿ SSC GD ಒಳಗ. ಅದೇ ರೀತಿ ನೋಡ್ತಾ ಇರ್ಬೋದು ನಾವಿಲ್ಲಿ 12th ಬೇಸ್ ಒಳಗ SSC ಅಂತ ಹೇಳಿ ಕಾಲ್ಫಾರ್ಮ್ ಆಗ್ತದ. SSC ಒಳಗ CHSL ಅಂತಾರೆ. CHSL ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಹೇಳಿ ಹೇಳ್ತದ. ಸೊ ಇದು ನಮ್ ಬಂದ್ಬಿಟ್ಟು 12th ಬೇಸ್ ಮೇಲೆ ಇರ್ತದ. ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಕ್ಯಾಂಡಿಡೇಟ್ಸ್ಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದಾಗೈತಿ. ಫ್ರೆಂಡ್ಸ್ ನಿಮ್ಗೆ ಗೊತ್ತಿದ್ದಂಗೆ ಈಗ SSC ಆಲ್ರೆಡಿ ಎಕ್ಸಾಮ್ಸ್ಗಳು ನಡೆದಿದ್ದಾವೆ. SSC GD ಪ್ರೆಸೆಂಟ್ ಈಗ ಚಾಲು ಐತಿ. ಆ ಎಕ್ಸಾಮ್ ಅಟೆಂಡ್ ಆಗ್ತಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೂ ಆಲ್ ದ ಬೆಸ್ಟ್. ಅದೇ ರೀತಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಕೆಲವೊಂದು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಇದೇ ರೀತಿ ಈ ಒಂದು ಡಿಪಾರ್ಟ್ಮೆಂಟ್ ಒಳಗೆ ಡಿಫೆನ್ಸ್ ಫೋರ್ಸಸ್ ಅಂತ ನಾನು ನಿಮಗೆ ಹೇಳಿದೆ. ಈ ಡಿಫೆನ್ಸ್ ಫೋರ್ಸಸ್ ಒಳಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ತಯಾರಿಗೋಸ್ಕರ ವಿಶ್ವಾಸ್ ಕರಿಯರ್ ಅಕಾಡೆಮಿಯಲ್ಲಿ ಸ್ಪೆಷಲ್ ಬ್ಯಾಚಸ್ ನಾವು ಶುರು ಮಾಡಿರ್ತೀವಿ. ಅದು ಆರ್ಮಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬಹುದು, ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು, ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಫಿಸಿಕಲಿ ಆಗಿರ್ಬಹುದು ಅಥವಾ ರಿಟರ್ನ್ ಟೆಸ್ಟ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತ ಹೇಳ್ತೀವಿ. ಸೊ ಇವು ಸೆಲೆಕ್ಷನ್ ಪ್ರೊಸೆಸ್ ಒಳಗೆ ಬರ್ತದ. ಸೊ ಇದ್ರ ಸಲುವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ತಯಾರಿ ವಿಶ್ವಾಸ್ ಕರಿಯರ್ ಅಕಾಡೆಮಿ ಒಳಗೆ ನಿಮಗೆ ಎಲ್ಲಾ ರೀತಿನೂ ಸಿಗ್ತೈತೆ ಅಂತ ಹೇಳಬಹುದು. ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೊತ್ತನ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಬಹಳಷ್ಟು ಇನ್ಫಾರ್ಮೇಶನ್ ಸಿಕ್ಕೈತೆ ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ನಮ್ಮ ವಿಶ್ವಾಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಅಥವಾ ನಿಮ್ಗೆ ಕಾಲ್ ಮಾಡಿಬಿಟ್ಟು ಏನಾದರೂ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಲ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಜೈ ಹಿಂದ್.